ಒಂದ್ ಕಡೆ ಹೀಗೆ ಬಹಳ ಸ್ವಾರಸ್ಯಕರವಾಗಿ ಇವತ್ತು ವಿಚಾರಣೆ ನಡೀತಾ ಇದೆ. ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಹೇಳ್ತಾ ಇದ್ದ ಹಾಗೆ ಇದರಲ್ಲಿ ದರ್ಶನ್ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಫಾಲ್ಟ್ ಇದೆ, ಪ್ಲಾಂಟ್ ಮಾಡೋ ಪ್ರಯತ್ನ ಆಗಿದೆ ಅನ್ನುವಂತನ ಮೊದಲಿಗೆ ಜಡ್ಜ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ದರ್ಶನ್ ಏನ್ ಮಾಡ್ತಾ ಇದ್ದಾರೆ, ಬಳ್ಳಾರಿ ಜೈಲಿನಲ್ಲಿ ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಇಲ್ಲದೆ ನರಳಾಡಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಯಿಂದ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಸರಿಯಾಗಿ ನಿದ್ದೆ ಮಾಡದೆ ಜಾಗರಣೆ ಮಾಡಬೇಕಾದಂಥದ್ದು ಅನಿವಾರ್ಯತೆ ಬಂದಿದೆ. ಕಾರಣ ಅಂತಂದ್ರೆ ಬೆನ್ನು ಮೂಳೆಯಲ್ಲಿ ಊತ ಕಾಣಿಸ್ಕೊಂಡಿರುವಂತ ಹಿನ್ನೆಲೆ, ಕುಳಿತುಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ, ಸರಿಯಾಗಿ ನಿಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತೆ. ಮಾತ್ರೆ ನುಂಗಿದ್ರು ಕೂಡ ದರ್ಶನ್ಗೆ ನೋವು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಜರಿ ಮಾಡಿಸದೆ ಹೋದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರಂತೆ. ಆದ್ರೆ ದರ್ಶನ್ ಇಲ್ಲಿ ಹಠ ಹಿಡಿತಾ ಇರುವಂತದ್ದು ಏನು ಅಂದ್ರೆ, ನನಗೆ ಇಲ್ಲಿ ಚಿಕಿತ್ಸೆ ಬೇಡ, ನಾನು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿನಲ್ಲೇ ಚಿಕಿತ್ಸೆ. ಅದನ್ನ ಅವರು ಹೆಚ್ಚು ಕಡಿಮೆ 3-4 ದಿವಸ ಹಿಂದೆನೆ ಹೇಳಿದ್ದಾರೆ ವೈದ್ಯರಿಗೆ ಅಂತ. ಅಂದ್ರೆ ಇಲ್ಲಿ ಒಂದಂತಲ್ಲಿ ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಅವ್ರು ಏನಾದ್ರೂ ಬೆಂಗಳೂರಿಗೆ ಶಿಫ್ಟ್ ಆಗುವಂತ ನಿಟ್ಟಲ್ಲಿ ಪ್ರಯತ್ನ ಪಡ್ತಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸ್ಕ್ಯಾನಿಂಗ್ ಮಾಡಿಸುವಂತೆ ವೈದ್ಯರು ಒತ್ತಾಯ ಇದೆ. ಕೋರ್ಟ್ ಆದೇಶ ನೋಡ ನಂತರದಲ್ಲಿ ನಿರ್ಧಾರ ಮಾಡ್ತೀನಿ ಅನ್ನುವಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಸೊ ವೈದ್ಯರ ಬಳಿ ಹೀಗೆ ದರ್ಶನ್ ಹೇಳ್ಕೊಳ್ತಾ ಇದ್ದಾರೆ. ಬಟ್ ವಿಚಾರ ಅಂತ ಅಂದ್ರೆ, ಈಗ ನಿನ್ನೆ ಅವ್ರ ಪುತ್ರ ಪತ್ನಿ ಎಲ್ಲ ಬಂದಂತ ಸಂದರ್ಭದಲ್ಲೂ ದರ್ಶನ್ ನಡ್ಕೊಂಡು ಬರುವಂತ ರೀತಿ ಎಲ್ಲ ನೋಡಿದಾಗ ಏನ್ ಬಹಳ ಬೆನ್ನುವಿದೆ ಅಥವಾ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ರೀತಿಯಾಗಿ ಏನ್ ಕಂಡು ಬರ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂತಾರೆ. ಬಟ್ ಅವ್ರಿಗಿರುವಂತ ನೋವು, ಅವ್ರಿಗಿರುವಂತ ಸಮಸ್ಯೆ ಅದು ಅವರಿಗೆ ಗೊತ್ತಿರುವಂಥದ್ದು. ಸೊ ವೈದ್ಯರಿಗೆ ಬಹುಶಃ ಅದನ್ನು ತಪಾಸಣೆ ಮಾಡಿದಂಥವ್ರಿಗೆ ಗೊತ್ತಿರುವಂಥದ್ದು ಅದು. ನೋಡೋಕೆ ಅವರನ್ನ ಬಂದಂತ ಸಂದರ್ಭದಲ್ಲಿ ಅವ್ರೇನೋ ಅಥವಾ ಫ್ಯಾಮಿಲಿ ಅವ್ರು ಬರ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾನೇನಾದ್ರು ನೋವು ಮತ್ತೊಂದು ರೀತಿಯಾಗಿ ಆ ಥರದ್ದು ಏನಾದ್ರು ನನ್ನ ದೇಹದಲ್ಲಿ ಏನಾದ್ರು ಇದೆ ಅನ್ನುವಂಥ ಗೊತ್ತಾರೆ, ಅವರಿಗೂ ಸುಮ್ಮನೆ ತಲೆ ಬಿಸಿ ಅನ್ನುವಂಥದ್ದು ಏನಾದ್ರು ಇವ್ರ ಯೋಚನೆಯಲ್ಲಿ ಸ್ವಲ್ಪ ಗಟ್ಮುಟ್ಟಾಗಿ ನಡೆದಂಥ ರೀತಿಯಾಗಿ ಅವರು ತೋರಿಸ್ತಾ ಇರ್ಬೋದೋ ಏನೋ ಗೊತ್ತಿಲ್ಲ, ಅಥವಾ ಅವ್ರು ಬಹಳ ಆರಾಮಾಗಿದ್ರೂ ಗೊತ್ತಿಲ್ಲ ಅದೇನೋ ಅನ್ನುವಂಥದ್ದನ್ನು. ಬಟ್ ಅವ್ರಿಗೆ ಬೆನ್ನು ನೋವಿದೆ ಅನ್ನುವಂಥದ್ದನ್ನ ವೈದ್ಯರು ಮೇಲಿನ ಮೇಲೆ ತಪಾಸಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಊತ ಕೂಡ ಕಂಡು ಬಂದಿದೆ ಅನ್ನುವಂಥನ್ನ ವೈದ್ಯರು ಅದನ್ನ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಮಾತ್ರೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಿನ್ನೆ ಎಲ್ಲ ಒತ್ತಾಯಿಸಿದಾಗ ಸ್ವಲ್ಪ ನಿರಾಕರಿಸ್ತಾ ಇದ್ರು. ಬೆನ್ನು ನೋವಿಗೆ ಸ್ಕ್ಯಾನಿಂಗ್ ಮಾಡಬೇಕಿದೆ, ಆಮೇಲೆ ಸರ್ಜರಿ ಮಾಡಬೇಕಿದೆ, ಅದನ್ನ ನಾನು ಇಲ್ಲಿ ಮಾಡಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರಂತೆ. ದರ್ಶನ್ ಹೇಳಿಕೆಯನ್ನ ಜೈಲಾಧಿಕಾರಿಗಳು ಕೂಡ ರೆಕಾರ್ಡ್ ಮಾಡಿಸಿದ್ದಾರೆ. ಯಾಕಂತ ಅಂದ್ರೆ ಇವ್ರಿಗೆ ಏನಾದ್ರು ಸಮಸ್ಯೆ ಆಗೋದು, ಮುಂದೆ ಕೋರ್ಟ್ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಜೈಲಾಧಿಕಾರಿಗಳಿಗೆ ಡಾಕ್ಟರ್ಸ್ಗೆ ತಪರಾಕಿ ತಗೊಳ್ಳೋದು. ಹಂಗಾಗಿ ಅದನ್ನ ಮುನ್ನೆಚ್ಚರಿಕೆಯಿಂದಾಗಿ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಸ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ಅದನ್ನ ಮಾಡಿಸ್ತಾ ಇದ್ದಾರೆ. ದರ್ಶನ್ ಒಪ್ಪಿದ್ರೆ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೂ ಸಿದ್ಧತೆ ನಡೀತಾ ಇದೆ. ಬಟ್ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಸಿದ್ಧತೆ ಮಾಡಿದ್ರು ಕೂಡ ದರ್ಶನ್ ಅದನ್ನು ಒಪ್ತಾ ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಬಹುಶಃ ಇದನ್ನು ನಿನ್ನೆಯಿಂದನೂ ಕೂಡ ಇದೇ ವಿಶ್ಲೇಷಣೆ ನಡೀತಾ ಇತ್ತು. ಅಂದ್ರೆ ಇನ್ ಕೇಸ್ ಏನಾದರೂ ದರ್ಶನ್ ಅವ್ರಿಗೆ ಜಾಮೀನು ಸಿಗದೆ ಹೋದ್ರೆ ಇವರು ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೆಂಗಳೂರು ಜೈಲಿಗೆ ಶಿಫ್ಟ್ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ಅನ್ನುವಂಥದ್ದು ಕೂಡ ಇತ್ತು. ಗೊತ್ತಿಲ್ಲ ಅದೇನಾಗ್ತಾ ಇದೆ ಅನ್ನುವಂಥದ್ದನ್ನ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಉಲ್ಬಣ ಆಗಿರುವಂತ ಕಾರಣಕ್ಕಾಗಿ ಇವತ್ತೂ ಕೂಡ ದರ್ಶನ್ಗೆ ಆರೋಗ್ಯ ತಪಾಸಣೆ ಮಾಡುವಂತ ಪ್ರಕ್ರಿಯೆ ನಡೆದಿದೆ. ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಬೆನ್ನಿನ ಭಾಗದಲ್ಲಿ ಊತ ಕಡಿಮೆ ಆಗದೆ ಅವರಿಗೆ ನೋವು ಹೆಚ್ಚಳ ಆಗಿದೆ. ಸೊ ದರ್ಶನ್ಗೆ ಸ್ಕ್ಯಾನ್ ಮಾಡಿಸುವಂತೆ ವೈದ್ಯರು ಅಟ್ಲೀಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಒಂದು ಪತ್ತೆ ಹಚ್ಬೋದು. ಈಗ ನಾವು ಹೌದು, ನಾವೀಗ ಕೈ ನೋವು ಕಾಲು ನೋವು ಅಂತ ಹೇಳ್ಬೋದು, ಬಟ್ ಒಂದು ಸ್ಕ್ಯಾನಿಂಗ್ ಮಾಡಿದಾಗ ನಿಜಕ್ಕೂ ನೋವಿದ್ಯಾ, ನಿಜಕ್ಕೂ ನೋವಿದ್ರೆ ಏನ್ ಸಮಸ್ಯೆ ಅನ್ನೋದು ಒಂದು ಪತ್ತೆ ಹಚ್ಚೋಕೆ ಅವಕಾಶ ಆಗುತ್ತೆ. ಬಟ್ ದರ್ಶನ್ ಒಪ್ತಾ ಇಲ್ಲ ಅಂತೆ, ಸ್ಕ್ಯಾನಿಂಗ್ ಬೇಡ ಸಾರ್ ಅಂತ ಹೇಳ್ತಾ ಇದ್ದಾರಂತೆ. ಕೋರ್ಟ್ ಏನ್ ಹೇಳುತ್ತೆ ಅದನ್ನ ನೋಡಿ ಡಿಸೈಡ್ ಮಾಡ್ತೀನಿ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ವೈದ್ಯರಿಗೂ ಆಮೇಲೆ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೂ ಸಹಜವಾಗಿ ತಲೆಬಿಸಿ ತಂದಿದೆ. ನೀವು ನೋಡಿ ಅಲ್ಲಿ ನೋಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಒಂದು ವಾರದ ಹಿಂದಿನ ವಿಜುವಲ್ಸ್ ಅಲ್ಲಿ ದರ್ಶನ್ ನಡ್ಕೊಂಡ್ ಬರ್ತಾ ಇರುವಂಥದ್ದೆಲ್ಲ. ಈ ಟೈಮ್ನಲ್ಲಿ ಏನಾದ್ರು ಬಹಳ ನೋವಿದ್ದಂತ ರೀತಿಯಾಗಿ ಸಹಜವಾಗಿ ನಮ್ಗೆ ಅನ್ಸಲ್ಲ. ಬಟ್ ಅವ್ರಿಗೆ ಬೆನ್ನು ನೋವಿದೆ ಅಂತ ಅವ್ರು ಮೇಲಿನ ಮೇಲೆ ಹೇಳ್ಕೊಳ್ತಾ ಇದ್ದಾರಂತೆ. ಸೊ ಆ ಕಾರಣಕ್ಕಾಗಿನೇ ವೈದ್ಯಾಧಿಕಾರಿಗಳು ಕೂಡ ಮೇಲಿನ ಮೇಲೆ ಭೇಟಿ ಕೊಡ್ತಾ ಇದ್ದಾರೆ. ಕಳೆದ ಬಾರಿ ಅವರು ಅಂದ್ರೆ ಪತ್ನಿಯ ಜೊತೆಗೆ ಸಮಸ್ಯೆ ಆಗಿ ಅವರು ಪರಪ್ಪನ ಅಗ್ರಹಾರ ಸೇರಿದಂತ ಸಂದರ್ಭದಲ್ಲಿ ಹಿಂದೆ 10 ವರ್ಷದ ಹಿಂದೆ ಆಗ್ಲೂ ಅವರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗಿ ಅವ್ರು ಹಾಸ್ಪಿಟಲೈಸ್ ಆಗಿದ್ರು. ಅಂದ್ರೆ ಹಾರ್ಟ್ ಇಶ್ಯೂಸ್ ಏನೋ ಅವರಿಗೆ ಕಂಡು ಬಂದು. ಸೊ ಈಗ ಬೆನ್ನು ನೋವು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಬಟ್ ಸ್ಕ್ಯಾನಿಂಗಿಗೆ ಒಪ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ವಿನಾಯಕ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನಾಯಕ್, ಹೌದು, ಈಗ ದರ್ಶನ್ ಹೇಳ್ತಾ ಇರುವ ಪ್ರಕಾರವಾಗಿ, ಆಮೇಲೆ ನೀವು ಈಗ ಅಲ್ಲಿ ಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ನಿಮ್ ಗಮನಕ್ಕೆ ಬರ್ತಾ ಇರೋದು, ವೈದ್ಯರು ಮೇಲಿನ ಮೇಲೆ ಹೋಗ್ತಾ ಇದ್ದಾರೆ ಅಂದ್ರೆ ದರ್ಶನ್ಗೆ ಅನಾರೋಗ್ಯ ಸಮಸ್ಯೆ ಅದು ಬೆನ್ನಿಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿದೆ ಅನ್ನುವಂಥದ್ದು ಸಹಜವಾಗಿ ನಾವಿಲ್ಲಿ ಭಾವಿಸಬಹುದು. ಅಟ್ಲೀಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸಮಸ್ಯೆ, ಅದು ಎಷ್ಟು ಉಲ್ಬಣ ಆಗಿದೆ ಇದನ್ನ ಪತ್ತೆ ಹಚ್ಚೋಕೆ ಒಂದು ಅವಕಾಶ ಇರುತ್ತೆ. ಅದಕ್ಕೆ ಯಾಕೆ ದರ್ಶನ್ ಒಪ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಏನಾಗ್ತಾ ಇದೆ ಅವರ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಎದುರು ನೋಡ್ತಾ ಇರುವಂಥದ್ದು ವಿನಾಯಕ್?
ಖಂಡಿತ ಮಾಲ್ದೇಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದಾಗಿಂದನೂ ಕೂಡ ಬೆನ್ನು ನೋವಿನ ಮತ್ತು ಕೈ ನೋವಿನ ಮೂಳೆಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕೂಡ ಡಾಕ್ಟರ್ಸ್ ಕೂಡ ಇಲ್ಲಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಗೆ ಬಂದು ದರ್ಶನ್ ಅವರ ಆರೋಗ್ಯವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಳೆದ 2 ದಿನಗಳಿಂದ ಕೂಡ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆ ಕಾಣ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಜೈಲಾಧಿಕಾರಿಗಳು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಮ್ಸ್ನ ಆರ್ಥೋಪೆಡಿಕ್ ವೈದ್ಯರು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ದರ್ಶನ್ ಅವರ ಆರೋಗ್ಯವನ್ನು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ನಂತರದಲ್ಲಿ ಕಂಡು ಬಂದಿರತಕ್ಕಂಥ ಏನಂತಂದ್ರೆ ಬೆನ್ನು ಮೂಳೆಯ L1 ಮತ್ತು L5 ಭಾಗದಲ್ಲಿ ಬಾವು ಕಾಣಿಸ್ಕೊಂಡಿದೆ. ಹೀಗಾಗಿ ಇದು ಬಹಳ ಸಿವಿಯರ್ ಆಗಿರ್ತಕ್ಕಂಥ ಸಮಸ್ಯೆ, ಕೂಡಲೇ ಸ್ಕ್ಯಾನಿಂಗ್ ಆಗಬೇಕು ಮತ್ತು ಜೊತೆಗೆ ಅದಕ್ಕೆ ಸರ್ಜರಿ ಕೂಡ ಅಗತ್ಯ ಇದೆ ಅನ್ನೋದ್ರಲ್ಲಿ ಕೂಡ ಡಾಕ್ಟರ್ ಸಲಹೆಯನ್ನು ಕೊಟ್ಟಿದ್ರು. ಆದರೆ ದರ್ಶನ್ ಅವರು ಮಾತ್ರ ಇದಕ್ಕೆ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಆಗೋದು ಮತ್ತು ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಬೆಂಗಳೂರಲ್ಲೇ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತೇನೆ ಅನ್ನೋದ್ರಲ್ಲಿ ಕೂಡ ಡಾಕ್ಟರ್ಗಳಿಗೆ ಮತ್ತು ಜೈಲಾಧಿಕಾರಿಗಳಿಗೆ ಹೇಳಿರುವಂಥದ್ದು. ಇದು ಸಹಜವಾಗಿ ಮತ್ತು ಜೈಲಾಧಿಕಾರಿಗಳಿಗಾಗಿರ್ಬೋದು ಮತ್ತು ಡಾಕ್ಟರ್ಗಳಿಗೆ ಒಂದು ರೀತಿ ತಲೆಬಿಸಿ ತಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರಿಗೆ ನೇರವಾಗಿ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳಿಗೆ ಮತ್ತು ಜೈಲಿ ಒಳಭಾಗದಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳಿಗೆ ನೋಟಿಸ್ ಬರುತ್ತೆ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಅಂತ ಹೇಳ್ತಾ ಇದ್ರೆ ದರ್ಶನ್ ಅವರು ಏನು ವೈದ್ಯಕೀಯ ಸಲಹೆಗೆ ಮತ್ತು ಸರ್ಜರಿಗೆ ನಿರಾಕರಿಸ್ತಾ ಇದ್ದಾರಲ್ಲ, ಅದನ್ನು ಕೂಡ ಸಂಪೂರ್ಣವಾಗಿ ಅವರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ದಾಖಲಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಏನಂತಂದ್ರೆ ನಾಳೆ ಹೆಚ್ಚು ಕಮ್ಮಿ ಆದರೂ ಕೂಡ ತಮ್ಮ ಮೇಲೆ ಬರಬಾರ್ದು ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಜೈಲಾಧಿಕಾರಿಗೆ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ದರ್ಶನ್ ಅವರು ಇಲ್ಲಿ ಟ್ರೀಟ್ಮೆಂಟ್ ಬೇಡ, ಬೆಂಗಳೂರಲ್ಲೇ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರೋದು ನೋಡೋಕೆ ಸಾಕಷ್ಟು ಇದೊಂದು ರೀತಿ ಪ್ರಶ್ನೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಇಲ್ಲಿಂದ ಒಂದು ವೇಳೆ ಜಾಮೀನು ಸಿಕ್ಕರೆ ಇಲ್ಲಿಂದ ನೇರವಾಗಿ ಹೊರ ಹೋಗ್ತಾರೆ. ಬಟ್ ಜಾಮೀನು ಸಿಗದೇ ಇದ್ರೆ ಇದೇ ಮೆಡಿಕಲ್ ಕಾರಣಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ವಕೀಲರು ಕೂಡ ಈ ನಿಟ್ಟಿನಲ್ಲಿ ಕೂಡ ವಾದ ಮಾಡೋ ಸಾಧ್ಯತೆ ಇರೋದು. ಹೀಗಾಗಿ ಒಂದು ರೀತಿ ಬೆಂಗಳೂರಿಗೆ ಹೋಗುವಂಥ ಪ್ಲಾನ್ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ವಿನಾಯಕ್.